ದೇಶದಲ್ಲಿ ಇರುವಂಥ ಕಲೆಗಳ ಪರಿಚಯ ಇನ್ನೂ ಅನೇಕರಿಗೆ ಆಗಿಲ್ಲ ಅಂತಂದು ಅನಿಸುತ್ತೆ. ವಿದ್ಯೆಗಳು ಈ ದೇಶದಲ್ಲಿ ಎಷ್ಟು ಇತ್ತು ಅದೆಲ್ಲವನ್ನು ಪುನಶ್ಚೇತನಗೊಳಿಸಬೇಕು. ಇಲ್ಲಿ ಯಾವುದೇ ಒಂದು ಸಿಲೆಬಸ್ಗಳ ಅಥವಾ ಸಮಯದ ಪೀರಿಯಡ್ನ ಯಾವುದೇ ಒಂದು ನಿರ್ಬಂಧವಿಲ್ಲದೆ ಮಕ್ಕಳಿಗೆ ಆಕಾಶವೇ ಒಂದು ಅವಕಾಶ. ಸಂಶೋಧನೆ ಆರಂಭ ಆಗಿ ಸುಮಾರು 40 ವರ್ಷ ಶಿಕ್ಷಣದಲ್ಲಿ ಸಾಮರ್ಥ್ಯದ ಶಿಕ್ಷಣವನ್ನ ಪರಿಚಯ ಮಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಇರುವಂಥ ಕಲೆಗಳ ಪರಿಚಯ ಇನ್ನೂ ಅನೇಕರಿಗೆ ಆಗಿಲ್ಲ ಅಂತಂದು ಅನಿಸುತ್ತೆ. ಈ ದೇಶದಲ್ಲಿ ಅನೇಕ ವಿದ್ಯೆಗಳು ಇತ್ತು. ನಾನು ದೇಶವನ್ನು ಬೇರೆ ಬೇರೆ ಭಾಗಗಳಿಗೆ ಸುತ್ತಿದಾಗ ಒಂದೊಂದು ಭಾಗದಲ್ಲೂ ಒಂದೊಂದು ವಿಶಿಷ್ಟವಾದಂಥ ಒಂದು ಕಲೆ, ಒಂದು ವಿದ್ಯೆ ಇದು ಗೊತ್ತಾಗ್ತಾ ಇದೆ. ಇದನ್ನು ನೋಡಿದಾಗ ನಮ್ಮ ಪೂರ್ವಜರು ಎಷ್ಟು ಪರಿಣಿತರಿದ್ದರು, ಅದನ್ನೆಲ್ಲವನ್ನು ಹೇಗೆ ಅವರು ಇದು ಮಾಡಿದರು ಅಂತ. ಹಾಗೆ ವಿದ್ಯೆಗಳು ಈ ದೇಶದಲ್ಲಿ ಎಷ್ಟು ಇತ್ತು ಅದೆಲ್ಲವನ್ನು ಪುನಶ್ಚೇತನಗೊಳಿಸಬೇಕು. ನಾವು ಒಂದು ರೀತಿ ವಂಚಿತರಾಗಿದ್ದೇವೇನೋ ಅಂತ ಅನಿಸುತ್ತೆ ನಮ್ಮ ಕಾಲದ, ನಮ್ಮ ವಯೋಮಾನದ ಮಕ್ಕಳು. ಆದರೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲವನ್ನು ಸಹ ಪುನಶ್ಚೇತನಗೊಳಿಸಿ ಅದನ್ನು ಯಾವ ವಿದ್ಯೆಗಳು ಇತ್ತು ಅದೆಲ್ಲವನ್ನು ಕಲಿಸಿದರೆ ನಮ್ಮ ದೇಶಕ್ಕಷ್ಟೇ ಅಲ್ಲ, ಜಗತ್ತಿಗೆ ಒಂದು ಅದ್ಭುತವಾದಂಥ ಕೊಡುಗೆ ಭಾರತ ಕೊಡುತ್ತೆ. ಹಾಗಾಗಿಯೇ ಭಾರತನ ವಿಶ್ವಗುರು ಭಾರತ ಅಂತ ಇತ್ತು. ಭಾರತ ಜಗತ್ತಿಗೆ ಬೆಳಕನ್ನು ಕೊಟ್ಟಂಥದ್ದು, ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂಥದ್ದು ಆಗಿದೆ. ಇದನ್ನು ನೋಡಿದಾಗ ಭಾಳ ಅದ್ಭುತ ಅಂತ ಹೇಳಿ ಅನಿಸುತ್ತೆ. ಮೊದಲನೇದಾಗಿ ಅವರು ಕಲ್ತಿರೋದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳ್ತೇನೆ. ಯಾಕೆಂದರೆ ನಮ್ಮ ಒಂದು ಶಿಕ್ಷಣ ಇದನ್ನು ಕಲಿಯುವಂಥದ್ದು ಭಾಳ ಇದೆ. ಅವರು ಹೇಳಿದರು 30 ವರ್ಷಗಳಿಂದ ಇದನ್ನು ಮಾಡ್ತಿದ್ದೀನಿ, ನನ್ನ ಶಿಕ್ಷಣ ವೃತ್ತಿಯನ್ನು ಬಿಟ್ಟು 20 ವರ್ಷಗಳ ಕಾಲ ನಾನು ಹೋಗದೆ ಈ ಕೆಲಸವನ್ನು ಮಾಡಿದ್ದೀನಿ. ಇನ್ನೊಂದು ಮಾತನ್ನು ಭಾಳ ಚೆನ್ನಾಗಿ ಹೇಳಿದರು, ನಮ್ಮಲ್ಲಿ ಸ್ವಾಭಿಮಾನವನ್ನು ಉಂಟು ಮಾಡುವಂಥದ್ದಾಗಬೇಕು. ನಾವು ಒಂದು ರೀತಿ ಗುಲಾಮಗಿರಿಗೆ ಇವತ್ತು ನಮ್ಮ ಶಿಕ್ಷಣ ಪದ್ಧತಿಗಳು ಹೋಗ್ತಾ ಇದ್ದಾವೆ. ಮಕ್ಕಳಲ್ಲಿರೋವಂಥ ಪ್ರತಿಭೆ ಹಾಳಾಗ್ತಾ ಇದೆ. ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಅರಳಿಸಬೇಕು. ನಮಸ್ತೆ, ನಾನು ಸುಮಾಡ್ಕರ್, ಸ್ವರೂಪ ಅಧ್ಯಯನ ಕೇಂದ್ರ ಮಂಗಳೂರು ಇದರ ಪ್ರಾಂಶುಪಾಲೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವರೂಪ ಎನ್ನುವಂಥದ್ದು ಒಂದು ಕ್ರಿಯಾತ್ಮಕವಾದಂತಹ ಹಾಗೂ ಸ್ವ ಅಧ್ಯಯನದ ಮೂಲಕ ತನ್ನನ್ನು ತಾನು ಪರಿಶೋಧನೆ ಮಾಡ್ತಾ ಹೋಗ್ಲಿಕ್ಕಿರುವಂತಹ ಒಂದು ಸ್ವ ಅಧ್ಯಯನ ಕೇಂದ್ರ. ಇಲ್ಲಿ ಯಾವುದೇ ಒಂದು ಸಿಲೆಬಸ್ಗಳ ಅಥವಾ ಸಮಯದ ಪೀರಿಯಡ್ನ ಯಾವುದೇ ಒಂದು ನಿರ್ಬಂಧವಿಲ್ಲದೆ ಮಕ್ಕಳಿಗೆ ಆಕಾಶವೇ ಒಂದು ಅವಕಾಶ ಎನ್ನುವ ಹಾಗೆ, ಲಿಮಿಟ್ ಎನ್ನುವ ಹಾಗೆ ಯಾವುದೇ ಲಿಮಿಟೇಷನ್ ಇಲ್ಲದೆ ಬೆಳೆಸುವಂತಹ ಒಂದು ಪರಿಕ್ರಮ ಇಲ್ಲಿದೆ. ಸ್ವರೂಪ ಎನ್ನುವಂಥದ್ದು ಒಂದು ಹೆಸರಲ್ಲ, ಇದು ಒಂದು ಪರಿಕಲ್ಪನೆ. ಸ್ವರ ಮತ್ತು ರೂಪ ಅಂದ್ರೆ ವಾಯ್ಸ್ ಮತ್ತು ಎಕ್ಸ್ಪ್ರೆಷನ್ನ ಮೂಲಕ ಹೇಗೆ ಮಕ್ಕಳನ್ನ ಬೆಳೆಸಬಹುದು ಎನ್ನುವಂಥದ್ದು. ಸಂಶೋಧನೆ ಆರಂಭ ಆಗಿ ಸುಮಾರು 40 ವರ್ಷ ಆಯಿತು. ಅಂದರೆ ಒಂದು ಒಳ್ಳೆಯ ಒಂದು ಸಾಧ್ಯತೆಯನ್ನು ಪರಿಚಯ ಮಾಡ್ತೇವೆ. ಶಿಕ್ಷಣದಲ್ಲಿ ಸಾಮರ್ಥ್ಯದ ಶಿಕ್ಷಣವನ್ನು ಪರಿಚಯ ಮಾಡ್ತಾ ಇದ್ದೇವೆ. ಸರ್ಟಿಫಿಕೇಟ್ ಶಿಕ್ಷಣಕ್ಕೆ ಇದು ಪರ್ಯಾಯ ಆಗ್ತದೆ. ಬಹಳ ಮುಖ್ಯವಾಗಿ ನಾವು ಅಧ್ಯಯನ ಮಾಡಿದ್ದು ಮೆಮೊರಿಯೇ ಮುಖ್ಯವಾಗಿ. ಹಾಗಾಗಿ ಮೆಮೊರಿ ಡೆವಲಪ್ಮೆಂಟ್, ಬ್ರೈನ್ ಸ್ಕಿಲ್ ಡೆವಲಪ್ಮೆಂಟ್, ಆಟಿಟ್ಯೂಡ್ ಡೆವಲಪ್ಮೆಂಟ್, ಒಂದು 10 ಗುಣಗಳನ್ನು ಹಸ್ತಾಂತರ ಮಾಡೋದು ಹೇಗೆ ಅಂತೇಳಿ ಬಹಳ ಪ್ರಾಮುಖ್ಯವಾಗಿ ಇಲ್ಲಿ ಪರಿಚಯ ಮಾಡ್ತಾ ಇದ್ದೇವೆ. ಮಕ್ಕಳಲ್ಲಿ ತೆಗೆದುಕೊಳ್ಳುವ ಗುಣ ಬಹಳ ಮುಖ್ಯ. ಅದು ಕೆಲವೊಮ್ಮೆ ಅಲ್ಲಿ ತೆಗೆದುಕೊಳ್ಳುವ ಗುಣ ಅಂದರೆ ಒಪ್ಪಿಕೊಳ್ಳುವ, ಪ್ರಶ್ನಿಸುವ, ಕೇಳಿ ತಿಳಿದುಕೊಳ್ಳುವ ಗುಣಗಳು ಬಹಳಷ್ಟು ಕಳೆದು ಹೋಗಿವೆ. ಕಲಿಯುವ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ನಾವಿಲ್ಲಿ ಮೊದಲು ಕೊಡೋ ಕೆಲಸ ಅವರಿಗೆ ಒಂದು ಗುಣ ಹಸ್ತಾಂತರ ಮಾಡುವ ಕೆಲಸ. ಮಂಗಳೂರಿನ ಜಿಲ್ಲಾ ಶಿಕ್ಷಣ ತರಬೇತಿಯಲ್ಲಿ ಇದ್ದಂತಹ ಶಿಕ್ಷಕರಿಗಾಗಿ 1993ರಲ್ಲಿ ಆರಂಭ ಆಯಿತು. ಅದಕ್ಕಿಂತ ಮೊದಲೇ ಶಿಕ್ಷಣ ಚಿಂತಕರಾದಂತಹ ಗೋಪಾಡ್ಕರ್ ಅವರು ಅನೇಕ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು ಕುಂಜತ್ತ ಬೈಲ್ನ ಒಂದು ಸ್ವರೂಪ ವಟಾರ ಎನ್ನುವಂತಹ ಸ್ಥಳದಲ್ಲಿ ಮಿಶ್ರ ಸಂಸ್ಕೃತಿಯ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಹೇಗೆ ಶಿಕ್ಷಣವನ್ನ ನಿಜವಾದ ಅರ್ಥದಲ್ಲಿ ಮಕ್ಕಳಿಗೆ ತಲುಪುವ ಹಾಗೆ ಮಾಡಬಹುದು ಎನ್ನುವಂತಹ ಬರಿಗಾಲಿನ ಸಂಶೋಧನೆಯನ್ನ ಮಾಡ್ತಾ ಸ್ವರೂಪ ಎನ್ನುವಂತಹ ಪರಿಕಲ್ಪನೆ ಒಂದು ವಿಕಸಿತ ಆಯಿತು ಅಂತ ಹೇಳ್ಬೋದು. ಆ ನಂತರ ಅನೇಕ ಸಂಶೋಧನೆಗಳು ನಡೀತಾ ಈ ಸ್ವರೂಪ ಎನ್ನುವಂಥದ್ದು ಗಟ್ಟಿಯಾಗ್ತಾ ಹೋಯಿತು. ಅಲ್ಲಿ ಅನೇಕ ಒಂದು ಸಂಶೋಧನೆಗಳು ನಡೆದಾಗ ಪರಿವೀಕ್ಷಣೆ ಕೂಡ ಆಯಿತು. ಒಂದು ಸೆನ್ಸಸ್ ನಾವೊಂದು
ಬೇರೆ ಬೇರೆ ಅಂದ್ರೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನಾವೊಂದು ವೀಕ್ಷಣೆಯನ್ನ ಮಾಡಿದ್ವಿ. ಅಲ್ಲಿನ ವರದಿಯ ಪ್ರಕಾರ ನಮ್ಗನ್ಸಿತ್ತು ಎಲ್ಲ ಮಾರ್ಕ್ಸ್ ಓರಿಯೆಂಟೆಡ್ ಆಗಿದ್ದಾರೆ ಮಕ್ಕಳು ಅಂತ ಹೇಳ್ಕೊಂಡು. ಹಾಗಾಗಿ ಸಾಮರ್ಥ್ಯವನ್ನ ಮಕ್ಕಳಿಗೆ ನಾವು ಮೊದಲು ಕೊಡಬೇಕು. ಮೆಮರಿ ಟೆಕ್ನಿಕ್ಸ್ನ ಮೂಲಕ ಪಾಠಗಳನ್ನ ಬೇಗ ಮುಗಿಸಿ 6 ಪಾಠಗಳ ಮಿತಿಯೊಳಗಿನ ಮಕ್ಕಳನ್ನ ಹೊರಗೆ ತಂದು ಸಾಮರ್ಥ್ಯ ಆಧಾರಿತವಾದ ಶಿಕ್ಷಣವನ್ನ ಕೊಡಬೇಕು. ಮಕ್ಕಳು ನಿಜವಾದ ಅರ್ಥದಲ್ಲಿ ಅವರು ಯಾಕೆ ಈ ಧರೆಗೆ ಬಂದಿದ್ದಾರೆ ಅದನ್ನ ಅರ್ಥ ಮಾಡಿಕೊಂಡು ಒಂದು ಸಮಾಜಕ್ಕೆ, ದೇಶಕ್ಕೆ ಅವರು ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಡುವ ನಿಟ್ಟಿನಲ್ಲಿ ಅವರನ್ನ ಹೇಗೆ ಗಟ್ಟಿ ಮಾಡುವುದು ಎನ್ನುವ ಕಡೆಗೆ ಸ್ವರೂಪ ಕೆಲಸ ಮಾಡ್ತಾ ಬಂದಿದೆ. ಮಕ್ಕಳಿಗೆ ಅಗಾಧ ಶಕ್ತಿ ಇದೆ, ಅದು ಅನ್ಲಿಮಿಟೆಡ್ ಪವರ್, ಅದನ್ನು ನಾವು ಊಹಿಸ್ಲಿಕ್ಕೆ ಆಗದಷ್ಟು ಶಕ್ತಿ ಇದೆ. ಆ ಶಕ್ತಿಯನ್ನು ಪೂರ್ಣ ಸದ್ಬಳಕೆ ಮಾಡುವಂಥ ಒಂದು ಅವಕಾಶ ಸ್ವರೂಪದಲ್ಲಿದೆ. ಸ್ವರೂಪದ ವಿದ್ಯಾರ್ಥಿಗಳ ಈಗಾಗಲೇ ದಾಖಲೆ 10 ವಿದ್ಯಾರ್ಥಿಗಳು ಈಗಾಗಲೇ 35 ವಿಶ್ವ ದಾಖಲೆ ಮಾಡಿದ್ದಾರೆ. ಈಗಾಗಲೇ ಪ್ರತಿಯೊಬ್ಬರು ಕೂಡ ಇಲ್ಲಿರುವ 10 ವಿದ್ಯಾರ್ಥಿಗಳು 10 ವಿಶ್ವ ದಾಖಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಹಳ ಬೇಗ ಅದನ್ನು ದಾಖಲೆ ಮಾಡ್ತಾರೆ. ದಾಖಲೆಗಾಗಿ ದಾಖಲೆ ಅಲ್ಲ ಇದು, ಆದ್ರೆ ಮಕ್ಕಳಿಗೆ ಎಲ್ಲರಿಗೂ ಸಾಧ್ಯ ಇದೆ ಅನ್ನೋದನ್ನು ಹೇಳಲಿಕ್ಕಾಗಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಹೊಸ ಒಂದು ಕ್ರಮದ ಮೂಲಕ ಸಿಲೆಬಸ್ ಅನ್ನ ಮುಗಿಸ್ತಾ ಮಕ್ಕಳಲ್ಲಿ ಸಾಮರ್ಥ್ಯವನ್ನ ಹಾಗೆ ಎಲ್ಲ ಮೆಮರಿಯ ತಂತ್ರಗಳನ್ನ, ಪ್ರತಿಭೆಗಳನ್ನ ಅವರಲ್ಲಿ ಬೆಳೆಸ್ತಾ ನಮ್ಮ ಮಕ್ಕಳು ಸಾಧಕರಾಗಿ ಬೆಳೆದಿದ್ದಾರೆ ಎನ್ನುವಂಥದ್ದು ಹೆಮ್ಮೆಯ ವಿಷಯ. ಅವರು ಕೇವಲ ಪಠ್ಯ ಪುಸ್ತಕದಲ್ಲಿ ಅಂಕಗಳನ್ನು ಗಳಿಸುವುದೇ ಅವರ ಗುರಿಯಾಗದೆ ಅವರು ಏನೋ ಸಾಧನೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿಯೇ ಹೋದದ್ರಿಂದ ನಮ್ಮ ಮಕ್ಕಳು ಔಟ್ಸ್ಟ್ಯಾಂಡಿಂಗ್ ಆಗಿ ನಿಂತಿದ್ದಾರೆ ಎನ್ನುವಂಥದ್ದು, ಅವರದ್ದೇ ಆದಂತಹ ಅನನ್ಯತೆಯನ್ನ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಮುಖ್ಯ ವಿಷಯವಾಗಿ ಇಲ್ಲಿ ನಿಲ್ತದೆ. ನಮ್ಮಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳಿಬ್ಬರು 10ನೇ ತರಗತಿಯ ಪೋರ್ಷನ್ ಮುಗಿಸಿಕೊಂಡು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ತರಬೇತಿ ಕೊಡುವುದು ಹೇಗೆ ಅನ್ನುವ ರಿಹರ್ಸಲ್ ಮಾಡ್ತಾ ಇದ್ದಾರೆ, ಅದರ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಹಾಗಾಗಿ ಸ್ವರೂಪ ಅಧ್ಯಯನ ಕೇಂದ್ರದ ಒಂದು ಸ್ಟಡಿ ಟೂರ್ ಮೆಥಡ್ ಅಲ್ಲಿ ಮಕ್ಕಳಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂದರೆ, ಇವತ್ತು ನಮಗೆ ರಾಜ್ಯದಾದ್ಯಂತ ನಾವು ಕಾಣುವಂತಹ ಫಲಿತಾಂಶದ 10ನೇ ತರಗತಿಯ ಫಲಿತಾಂಶವನ್ನು ಕಂಡಾಗ ಫಲಿತಾಂಶದ ಉನ್ನತೀಕರಣಕ್ಕೆ ಏನೇನೋ ಅಧ್ಯಯನಗಳು, ಶೋಧನೆಗಳು ನಡೆದದ್ದು ಇದೆ. ಆದರೆ ನಮ್ಮದು ಬಹಳ ಭಿನ್ನವಾಗಿ ಸಂಪೂರ್ಣ ಪರಿಹಾರವಾಗಿದೆ. ಉದಾಹರಣೆಗೆ 7ನೇ ತರಗತಿಯ ವಿದ್ಯಾರ್ಥಿಗಳೇ ಬಹಳ ಅದ್ಭುತವಾದ ಒಂದು ಮೆಥಡಲ್ಲಿ, ಸ್ವರೂಪ ಶಿಕ್ಷಣದ ಮೆಥಡಾಲಜಿ ಮೇಲೆ ಪೋರ್ಷನನ್ನು 10ನೇ ತರಗತಿಯ ಪೋರ್ಷನನ್ನು ಪೂರ್ಣ ಮುಗಿಸ್ಕೊಂಡಿರ್ತಾರೆ. 10ನೇ ತರಗತಿ ಬರುವ ವರ್ಷದಲ್ಲಿ ಒಂದು 10 ಸಲ ಪೋರ್ಷನ್ ಮುಗಿದ ಹಾಗೆ ಆಗ್ತದೆ, 106 ಸಲ ರಿವಿಷನ್ ಆಗಿರ್ತದೆ, ಒಂದು 10 ಸಲ ಪ್ರಿಪರೇಟರ್ ಬೇಕಾದರೂ ಮಾಡ್ಬೋದು. ಆದರೆ ಇವತ್ತು ಪೋರ್ಷನ್ ಮುಗಿಸೋದಕ್ಕೆ ಸ್ವಲ್ಪ ಒಂದು ಹೋರಾಟ ಆಗ್ತಾ ಇದೆ. ಇದೆಲ್ಲದಕ್ಕೂ ಪರ್ಯಾಯ, ಆದರೆ ಯಾರು ಒಪ್ಪಿಕೊಳ್ತಾರೆ ಅನ್ನೋದು ಮಾತ್ರ ಒಂದು ಬಾಕಿ ಇದೆ ಅಷ್ಟೇ. ಸ್ವರೂಪ ಅಧ್ಯಯನದಲ್ಲಿ ಬಹಳ ಮುಖ್ಯವಾಗಿ 5 ವಿಭಾಗಗಳನ್ನು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಬಹಳ ಮುಖ್ಯ ಪ್ರಥಮವಾಗಿ ಸ್ವರೂಪ ತಂತ್ರ ಅಂತ ಬಳಕೆ ಮಾಡ್ತಾ ಇದ್ದೇವೆ. ತಂತ್ರ ಅಂದರೆ ಅದೊಂದು ಮಾಸ್ ಸೈಕಾಲಜಿ ಮೇಲೆ ಕೆಲಸ ಮಾಡುವಂಥದ್ದು. ಜನ ಒಪ್ಪಿಕೊಳ್ಳೋದು ಯಾರೋ ಒಬ್ಬರನ್ನ ಒಪ್ಪಿಕೊಂಡು ನಂಬಿಕೊಂಡು ಮತ್ತೆ ಅದನ್ನು ಆರಂಭಿಸಲಿಕ್ಕೆ ಕಾಯ್ತಾ ಇರ್ತಾರೆ. ಹಾಗಾಗಿ ಸ್ವತಂತ್ರವಾದ ತೀರ್ಮಾನಕ್ಕಿಂತಲೂ ಇನ್ಯಾರನ್ನು ಕಾಯ್ತಾರೆ. ಸ್ವರೂಪ ತಂತ್ರ ಅಲ್ಲಿ ಕೆಲಸ ಮಾಡ್ತದೆ. ಸ್ವರೂಪ ಸಿದ್ಧಾಂತ ಅನ್ನೋದು ನಾನು ಯಾರು, ನಾನು ಎಲ್ಲಿದ್ದೇನೆ, ನಾನು ಏನು ಮಾಡ್ತಾ ಇದ್ದೇನೆ, ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ, ಏನನ್ನು ಕೊಂಡೋಗ್ತೇನೆ ಹೇಳುವ ಸಿದ್ಧಾಂತವನ್ನು ಒಳಗೊಂಡಿದೆ. ಸ್ವರೂಪ ಮನೋವಿಜ್ಞಾನ ಅನ್ನೋದು ಸ್ವರೂಪದ ಅನೇಕ ವರ್ಷದ ಅಧ್ಯಯನಕ್ಕೆ ಸಿಕ್ಕಿದಂಥ ಒಂದು ಸೈಕಾಲಜಿ. ಸ್ವರೂಪ ಶಿಕ್ಷಣ ಅನ್ನೋದು ಕೂಡ ಸ್ವರೂಪದ್ದೇ ಆದಂಥ ಒಂದು ಮೆಥಡಾಲಜಿ ಮೇಲೆ ಕೆಲಸ ಮಾಡ್ತದೆ. ಇನ್ನು ಬಹಳ ವರ್ಷದ ಅಧ್ಯಯನದಲ್ಲಿ ಸಿಕ್ಕಿದ್ದು ಸ್ವರೂಪ ಸ್ಮರಣ ಶಕ್ತಿ, ಸ್ಮೃತಿಯ ಮೇಲೆ ಅಧ್ಯಯನ ಆಗಿರುವಂತಹ ಒಂದು ಬಹಳ ಪ್ರಾಮುಖ್ಯವಾದ ವಿಭಾಗ. ಮಕ್ಕಳನ್ನು 6 ಸಬ್ಜೆಕ್ಟಲ್ಲಿ ಪರೀಕ್ಷೆ ಮಾಡ್ತಾರೆ. ಆದರೆ ನಿಜವಾಗಿ ಪರೀಕ್ಷೆ ಮಾಡೋದು 6 ಸಬ್ಜೆಕ್ಟಲ್ಲ, ಒಂದೇ ಸಬ್ಜೆಕ್ಟ್, ಅದು ಮೆಮೊರಿಯ ಮೇಲೆ. ಹಾಗಾಗಿ ಮೆಮೊರಿಗಾಗಿ ಒಂದು ಯೂನಿವರ್ಸಿಟಿ ಇಲ್ಲ, ಒಬ್ಬ ಟೀಚರ್ ಇಲ್ಲ, ಒಂದು ಟೆಕ್ಸ್ಟ್ ಬುಕ್ ಇಲ್ಲ. ಆ ಕಾರಣಕ್ಕಾಗಿ ಮಕ್ಕಳು ಪಾಪ ಎಲ್ಲೋ ಒಂದು ಕಡೆ ಯಾರ್ದೋ ಪ್ರಶ್ನೆಗೆ ತಾತ್ಕಾಲಿಕ ಫಲಿತಾಂಶಕ್ಕೆ ಬಲಿಯಾಗ್ತಾರೆ. ಇದಕ್ಕೊಂದು ಸಂಪೂರ್ಣ ಪರಿಹಾರ ಆಗುವುದಾದ್ರೆ ಈ ರಾಜ್ಯದ, ಈ ದೇಶದ ಯಾವುದೇ ಒಂದು ಮಗು ಶಿಕ್ಷಣದಲ್ಲಿ ಸಾಮರ್ಥ್ಯದಲ್ಲಿ ವಂಚನೆಗೊಳಗಾಗಲ್ಲ. ಈಗ ಕೆಲವು ಮಕ್ಕಳು ದಡ್ಡರು ಅಥವಾ ಕೆಲವು ಮಕ್ಕಳಿಗೆ ಜ್ಞಾನ ಕಡಿಮೆ, ಕೆಲವರು ಮಾತ್ರ ಬ್ರಿಲಿಯಂಟ್, ಕೆಲವರು ಮಾತ್ರ ನೀಟ್ ಎಕ್ಸಾಮ್ ಹೋಗ್ತಾರೆ, ಮೆಡಿಕಲ್ ಹೋಗ್ತಾರೆ. ಇವೆಲ್ಲದಕ್ಕೂ ಪರಿಹಾರ ಇಲ್ಲಿ ಎಲ್ಲ ಮಕ್ಕಳು ಜ್ಞಾನ ಸಮಾನತೆಗೆ ತರುವುದಾದರೆ ಸ್ವರೂಪ ಶಿಕ್ಷಣ ಪೂರ್ತಿ ಆಧಾರ ಇದೆ. ಇದನ್ನು ಹತ್ತಿರದಿಂದ ಕಂಡವರು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಸ್ವರೂಪ ಅನ್ನೋದು ಒಂದು ದರ್ಶನ. ಅದು ನಾನು ನನ್ನನ್ನು ಕಂಡದ್ದು ಹೇಗೆ, ನಾನು ನನ್ನನ್ನು ಕಾಣಿಸಿದ್ದು ಹೇಗೆ, ಇತರರು ನನ್ನನ್ನು ಕಂಡದ್ದು ಹೇಗೆ ಅನ್ನುವ ಅರಿವನ್ನು ಕೊಡುವುದೇ ಸ್ವರೂಪ.